ಸಮ್ಮಿಶ್ರ ಆಗಿದೆ. ಸೊ ಜೆಡಿಎಸ್ ಇಂದ ಕುಮಾರಣ್ಣ ನಿಂತ್ಕೊಬೇಕು ಅಂತಿದ್ದಾರೆ. ಸೊ ಈಗ ಸುಮಲತಾ ಅವರು ನಿಂತ್ಕೊಬೇಕು ಅಂತಿದ್ದಾರೆ. ಇದೇನ್ ಹೇಳ್ತೀರಣ್ಣ, ಯಾರು ನಿಂತ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಳ್ಳೇದು ಅಂತ? ಮಂಡ್ಯ ಜನ ಎಷ್ಟು ಸಲ ಸಾರ್ ಮೂರ್ಖರಾಯ್ತಾರೆ. ಸುಮಲತಾ ಅವರು ಮಂಡ್ಯದಲ್ಲಿ ಗೆದ್ದಿ ಏನು ಕೆಲಸನೂ ಮಾಡಿಲ್ಲ, ಸುಮ್ನೆ ವೇಸ್ಟ್ ವಿಕೆಟ್ ತರ ಓಡಾಡ್ಕ ಇದ್ದಾರೆ. ಎಲ್ಲಿ ಸರ್ ಸ್ವಾಭಿಮಾನ ಎಲ್ಲೈತೆ? ಸ್ವಾಭಿಮಾನ ಎಲ್ಲೈತೆ ತೋರಿಸಿ. ಸುಮಲತಾ ಮೇಡಮ್ ನವ್ರು ಅದೇ ಹೇಳ್ತಾರೆ ಸರ್, ನಾವೇ ಗೆಲ್ಲೋದು ಅಂತ. ಅವ್ರವ್ರ ಅನಿಸಿಕೆ ದುಡ್ಡ ಕಾಸು ಹೇಳ್ಕೊಳಕ್ಕೆ ಹೇಳಿ ಬಿಡಿ. ದರ್ಶನ್ ಯಶು ಯಾರು ಪ್ರಚಾರ ಮಾಡೋರು ಈಗ ಯಾವ್ದು ನಡೆಯಲ್ಲ ಸರ್. ಮಂಡ್ಯ ಅನ್ನೋದು ಗೆದ್ಮೇಲೆ ಮಂಡ್ಯ ಮಗನೇ ತೋರಿಸಲ್ಲ. ಮಂಡ್ಯದಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಒಬ್ರಿಗೆ ಒಂದೇ ಸಲ ಚಾನ್ಸ್. ಸುಮಲತಾ ಸುಮ್ನೆ ವೇಸ್ಟ್ ಸರ್. ಇಂಡಿಪೆಂಡೆಂಟ್ ಇದ್ರು ಬರಲ್ಲ, ಅಮ್ಮ ಕಷ್ಟ ಇದೆ. ಯಾರು ಬಂದ್ರು ಆಗಲ್ಲ ಸರ್. ಎಲ್ಲಿ ಸರ್ ಸ್ವಾಭಿಮಾನ ಎಲ್ಲೈತೆ? ಸ್ವಾಭಿಮಾನ ಎಲ್ಲೈತೆ ತೋರಿಸಿ. ಆ ಜನ ಎಲ್ಲ ಈಗ ವಿಷ ಕುಡ್ಕಂಡು ಸಾಲ ಮಾಡ್ಕೊಂಡು ಬೀದ್ ಅಲಿತಾ ಇದಾರೆ. ಮನೆ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಸರ್ ಮನೆ? ಸರ್ ಅನಾಥರಾಗ್ಬಿಟ್ಟು ಸರ್ ಎಲ್ಲ ಅನಾಥರಾಗಿದ್ದಾರೆ. ಏನ್ ಕೆಲಸ ಆಗೈತೆ? ಹಳೆ ಮಾರ್ಕೆಟ್ ಇತ್ತು, ಸಾವಿರಾರು ಜನ ಅನ್ನ ತಿಂತಿದ್ರು. ಇದೇ 5ನೇ ವರ್ಷದಲ್ಲಿ ಸುಮಮ್ಮ ಮಾರ್ಕೆಟ್ ಒಳಗಡೆ ಬಂದ್ರು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಫುಟ್ಪಾತ್ ವ್ಯಾಪಾರ ಮಾಡ್ತಿದ್ದವರು ಅವ್ರ ಮರಳು ತುಂಬಾ ದುಡ್ಡುಗಳು ಹಾಕಿ ಕಳಿಸಿದ್ರು. ಎಷ್ಟು ಅವ್ರ ಕೈಲಿ ಆದಷ್ಟು 10 ರೂಪಾಯಿ 20 ರೂಪಾಯಿ ಅವ್ರ ಮಡ್ಲು ತುಂಬಾ ತುಂಬಿಸಿ ಕಳ್ಸಿದ್ರು. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಇವತ್ತು ಆ ಮಾರ್ಕೆಟ್ ಹೊಡೆದಾಕೈತಾರೆ. ಅಲ್ಲಿ ಆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಎಲ್ಲ ಸಾಲ ಮಾಡ್ಕೊಂಡು ಸೂಲ ಮಾಡ್ಕೊಂಡು ಊರು ಬಿಟ್ಟವ್ರೆ. ಅವ್ರೇನಾದ್ರು ಒಂದ್ ದಿವಸ ಬಂದು ಅವ್ರು ನೋಡಿದಾರ? ನೋಡಿಲ್ಲ. ಸಾವಿರಾರು ಜನ ಅನ್ನ ತಿಂತಿದ್ರು ಸರ್. ಮಾರ್ಕೆಟ್ ಹೊಡೆದಾಕಿ ಎಲ್ಲ ಫುಟ್ಪಾತ್ ಆಗವ್ರೆ. ಈಗ ಈ ಅಮ್ಮ ಬಂದಾಗ 5ನೇ ವರ್ಷದಲ್ಲಿ ಅವ್ರ ದುಡ್ಡು ಕಾಸು ಎತ್ತಿ ಅವ್ರ ಮಡ್ಲು ತುಂಬಾ ತುಂಬಿಸಿ ಕಳಿಸಿದ್ರು. ಕೇಳಿ ಅವ್ರನ್ನ. ಇವತ್ತು ಆ ಜನ ಎಲ್ಲಿದ್ದಾರೆ? ಮಾರ್ಕೆಟ್ ಹೊಡೆದಕ್ಕೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಒಬ್ರು ಕಾಣ್ತಾ ಇಲ್ಲ. ಆ ಜನ ಎಲ್ಲ ಈಗ ವಿಷ ಕುಡ್ಕಂಡು ಸಾಲ ಮಾಡ್ಕೊಂಡು ಬೀದ್ ಅಲಿತಾ ಇದಾರೆ. ಅವ್ರ ಕಷ್ಟ ಸುಖ ಏನಾರು ಬಂದು ವಿಚಾರಿಸಿದಾರ? ಹೋಗ್ಲಿ ಕೇಳಿ. ಏನ್ ಅಭಿವೃದ್ಧಿ ಆಗಿದೆ? ಎಲ್ಲಿ ಸ್ವಾಭಿಮಾನ? ಅವ್ರಿಗೆ ಓಟ್ ಹಾಕಿ ಏನ್ ಪ್ರಯೋಜನ? ನೀವ್ ಹೇಳಿ ಸರ್. ಈಗ ಮತ್ತೆ ಮನೆ ಮಾಡ್ತೀನಿ ಅಂತ ಹೇಳಿದ್ರು. ಮನೆ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಸರ್ ಮನೆ? ಓಲಿ ಅವ್ರ ಕಡೆಯಿಂದ ಒಂದ್ ಕೆಲಸ ಏನಾರು ನಡೆದೈತಾ? ಏನು ಆಗಿಲ್ಲ ಅಂತೀರಾ? ಏನು ಅಭಿವೃದ್ಧಿ ಆಗಿಲ್ಲ ಸರ್. ಅಭಿವೃದ್ಧಿ ಅಲ್ಲ, ಈಗ ಅವ್ರು ನಂಬಿ ಜನ ಓಟ್ ಹಾಕಿದ್ರಲ್ಲ, ಅವ್ರ ಕಷ್ಟ ಅಲ್ಲ ಅವ್ರೇ ಅಲ್ವಾ ಸರ್? ಅನಾಥರಾಗ್ಬಿಟ್ಟು ಸರ್ ಎಲ್ಲ ಅನಾಥರಾಗಿದ್ದಾರೆ. ಏನಾರು ಒಂದು ಅಭಿವೃದ್ಧಿ ಕೆಲಸ ಮಾಡಿದಾರ? ಆ ಜನಗಳ ಕಷ್ಟ ಸುಖ ಕೇಳಿದಾರ? ಕೇಳಿ ಸರ್ ಫಸ್ಟ್. ಅವ್ರು ಅಭಿವೃದ್ಧಿ ಮಾಡೋದು ಬೇಡ ಸರ್. ಬಡವರು ಜನರಿಗೆ ಏನಾರ ಒಂದು ನ್ಯಾಯ ರೂಪಿಸಿದಾರ ಕೇಳಿ. ಆಯ್ತಲ್ಲ. ಈಗ ಸ್ವಾಭಿಮಾನ ಬಿಟ್ಬಿಟ್ಟು ಬಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಪ್ರಚಾರಕ್ಕೆ ದರ್ಶನ್ ಆಗ್ಲಿ ಎಷ್ಟಾಗ್ಲಿ ಬಂದ್ರೆ ಹೆಂಗಣ? ಸರ್ ಅದನ್ನೇ ಅಲ್ವಾ ಸರ್ ಕಾಯ್ತಾ ಇರೋದು ಜನ. ಮಂಡ್ಯ ಜನ ಎಷ್ಟ್ ಸಲ ಸರ್ ಮೂರ್ಖರಾಯ್ತಾರೆ, ಎಷ್ಟ್ ಸಲ ದಡ್ಡರಾಯ್ತಾರೆ. ಯಾವ ಸ್ಟಾರ್ ಬರ್ತಾರೆ ಈಗ? ಯಾವ ಸ್ಟಾರ್ ಬಂದ್ರು ಸರ್? ಈಗ ಬರಗಾಲ ಹೊಡಿತೈತೆ. ಹೋಗಿ ನೋಡಿ ಸರ್, ಕಬ್ಬುಗಳೆಲ್ಲ ಒಣಗಿ ಎಲ್ಲ ಕೂದಿ ಹಸಿ ಮೇಯಿಸ್ತವ್ರೆ. ಹಸನು ಮೇಯ್ತಲ್ಲ, ಅದು ಒಣಗೋಗಿರೋ ಹುಲ್ಲ. ಕಬ್ಬುಗಳೆಲ್ಲ ಎಷ್ಟು ಲಾಸ್ ಮಾಡ್ಕೊಂಡು ರೈತರು ನೋಡ್ತಾ ಇದ್ರು ಸರ್. ಯಾರು ಬಂದ್ರು? ಯಾರು ಬಂದಿಲ್ಲ. ಹೆಸರು ಬಂದ್ರು ಸರ್? ಯಾರು ಚಾಲೆಂಜಿಂಗ್ ಸ್ಟಾರ್ ಬಂದ್ರು? ಎಲ್ಲಿ ಸುಮಮ್ಮ? ಈಗ ಹೋಗಿ ಸರ್ ಒಂದು ಕಟ್ಟು ನೀರು ಎತ್ತಿಸಿ ನೋಡ್ತೀನಿ, ಆಯ್ತದಾ? ಎಷ್ಟು ಬರ ಹೊಡೆದಿದೆ? ಆಗಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ 2013ನೇ ಇಸ್ವಿಲಿ ಇದ್ದಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲೆಲ್ಲ ರೈತರು ಎಷ್ಟು ಜನ ಸತ್ತೋದ್ರು ಸರ್ ನೇಣಾಕೊಂಡು. ಆ ಮನೆಗೂ ಕುಮಾರಣ್ಣ ಭೇಟಿ ಕೊಟ್ಟವ್ರೆ. ಯಾವನ್ ಕರ್ಕೊಂಬನ್ನಿ ಸರ್ ಭೇಟಿ ಕೊಟ್ಟಿರೋದು? ಕಾಂಗ್ರೆಸ್ ಅಲ್ಲಿ ಕರ್ಕೊಂಬನ್ನಿ ಸರ್ಕಾರ ಬಂದಾಗ ಸರ್. ಇದೇ ಕಾಂಗ್ರೆಸ್ ಸರ್ಕಾರ ಬಂದ 2013ನೇ ಇಸ್ವಿ ಇದೇ ರೀತಿ ಬರಗಾಲ ಹೊಡೆದಿ ನಮ್ಮ 200-250 ಜನ ರೈತರು ಸೂಸೈಡ್ ಮಾಡ್ಕೊಂಡ್ರು. ಆ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿರೋರು ಕುಮಾರಣ್ಣ, ದೇವೇಗೌಡರು. ನನ್ ಮಗ ಬಂದಿದ್ದಾನೆ ಕೇಳಿ? ಯಾರು ಬಂದಿಲ್ಲ. ಕುಮಾರಣ್ಣನೇ ನಿಂತ್ಕೋಬೇಕು. ಈ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣನೇ ಗೆಲ್ಬೇಕು. ಅವರೇ ಒಂದ್ ಪಿಲ್ಲರು. ಇನ್ಯಾರ ಗೆಲ್ಲಾಗಲ್ಲ. ಈಗ ಅವ್ರ ಮನೆಯಲ್ಲಿ ತಿಂದವರು ಉಂಡವ್ರು ಎಲ್ಲ ಈಗ 108 ಮಾತಾಡ್ತಾರೆ. ಅವ್ರ ಕೈಯಿಂದ ಆಗಲ್ಲ. ಕುಮಾರಣ್ಣನೇ ಬರ್ಬೇಕು. ರೈತರು ಪರವಾಗಿ ಕುಮಾರಣ್ಣನೇ ನಿಂತ್ಕೋಬೇಕು. ಕುಮಾರಣ್ಣ ನಿಂತ್ಕೊಂಡ್ರೆ ಬೆಟ್ಟಾರ, ನಿಖಿಲ್ ಅವ್ರು ನಿಂತ್ಕೊಂಡ್ರೆ ಬೆಟ್ಟಾರ? ಸರ್ 2 ಸಿಂಹಗಳೇ ಸರ್. ನಿಂತ್ಕೊಳ್ಳಿ ಬಿಡಿ ಸರ್. 2 ಹೃದಯವಂತ ಅವು. ಅವ್ರ ಹೃದಯ ವಿಶಾಲವಾಗೈತೆ. ನಿಂತ್ಕೊಳ್ಳಿ ಬಿಡಿ. ಈ ಸದ್ ಗೆಲ್ಲಿ, ಒಳ್ಳೇದಾಗ್ಲಿ ರೈತರಿಗೆ. ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ಒಳ್ಳೇದಾಗ್ಲಿ ಅಷ್ಟೇ ಸರ್, ಇನ್ನೇನಿಲ್ಲ.